17/1/2026 5 ಬಾರಿ ಪತ್ರ ಬರೆದಿದೆ, 48 ಕೋಟಿ ಬಿಡುಗಡೆ ಮಾಡಿ ಅಂತ. ಯುಸಿ ಕೊಟ್ಟಿರೋದು ಇದು ಮೊದಲನೇದು. ಎರಡನೇದು 9/7/2024, 2/1/2025, 7/5/2025, 26/2025, 19/8/2025, 18/9/2025, 13/11/2025, 17/1/2026 8 ಪತ್ರ ಕೊಟ್ಟಿದೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. 4 ಕೊಡ್ತಿದ್ದೀರಾ? ಎಷ್ಟು ವರ್ಷದಿದ್ದು? ಅದಕ್ಕೆ ಹೇಳಿದೆ, ಈ ಅನುಪಾಲನಾ ವರದಿಯನ್ನ ಮೊದಲು ತಂದ್ಬಿಡ್ಬೇಕು, ಆಮೇಲೆ ಬಜೆಟ್ ಅನ್ನು ಮಂಡನೆ ಮಾಡಬೇಕು ಅಂತ. ಅಜಗಜಾಂತರವಾದಂತ ವ್ಯತ್ಯಾಸ ಸರ್. ಅನುಪಾಲನಾ ವರದಿಯೊಳಗೆ 50% ಬಿಡುಗಡೆ ಮಾಡ್ತೀವಿ. ಬಜೆಟ್ ಮಂಡನೆ ಮಾಡಬೇಕಾದ್ರೆ ಭಯಂಕರ ಗಾತ್ರದ ಬಜೆಟ್ ಮಂಡನೆ ಮಾಡ್ತೀವಿ. ಅದಕ್ಕೆ ಹೇಳಿದೆ, ಅನುಪಾಲನಾ ವರದಿ ಇದೆಯಲ್ಲ, ಇದಕ್ಕೆ ಸತ್ಯಕ್ಕೆ ಹತ್ತಿರವಾಗಿರುವಂತ ಅನುಪಾಲನಾ ವರದಿ ಇಟ್ಕೊಂಡು ಕಾರ್ಯವನ್ನು ಮಾಡಬೇಕು. ನೀವೇ ಕೊಟ್ಟರೆ, ನಾವೇ ಯುಸಿ ಕಳಿಸಿರೋದು ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ. ಓಕೆ, ಸುಮ್ಮನೆ ಏನೇನು ಹೇಳಕ್ ಬಂದಿಲ್ಲ ಸರ್ ನಾವಿಲ್ಲಿ. ಹೀಗೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೋಸ್ಕರ ದಾಖಲೆ ಕೊಟ್ಟಿದ್ದಾರೆ. ಯುಸಿ ಅಲ್ವಾ ಅದು? ಎಂತ ತಿರುಗಿಸ್ತಾರೆ ನೋಡಿ, ಅದು ಯುಸಿ ರೀ. ಜೆಜೆಎಂದು ಅಂತ ಪಂಚಾಯತ್ ಅಂತ ವಿತ್ತೀಯ ಇಲಾಖೆ 15,000 ಕೋಟಿ ರೂಪಾಯಿ ನಾವು ನಿಮ್ದು ಇಲ್ಲ. ಸ್ವಲ್ಪ ಲಾಜಿಕ್ ಆಗ ಸರ್ಕಾರ ಅವ್ರು ಹೇಳಿ ಆನ್ಸರ್ ಮಾಡೋದು ನೀವೇ ಹೇಳ್ತಾ ಇರೋದು ಸರ್. ಸರ್ಕಾರ ಅಂತಾನೆ ಜವಾಬ್ದಾರಿಯಿಂದಾನೆ ಮಾತಾಡ್ತಾ ಇರೋದು. ಮೊನ್ನೆ ಅಧ್ಯಕ್ಷರೇ, ನಾವು ವಿಷಯಕ್ಕೆ ಬರ್ತಾ ಇದ್ದೇನೆ. ಈ ನಾನು ಕೊಟ್ಟಿರುವಂತ ಇಲೇನ್ ಮಂಡನೆ ಮಾಡಿದ್ದೇನೆ. ಫೆಬ್ರವರಿ 2026 ವಿತ್ತ ಸಚಿವಾಲಯ ಕೊಟ್ಟಂತ ಮಾಹಿತಿಗಳನ್ನು ನಿಮ್ಮ ಹತ್ರ ಕೊಡ್ತಾ ಇರೋದು. ಇದನ್ನ ಇಟ್ಕೊಂಡು ನಾವು ಹೇಳಿದ್ರೆ, ನೀವ್ ಏನೇ ಹೇಳಿದ್ರೆ ನಾನು ಯಾವ್ದನ್ನ ನಂಬಲಿ? ವಿತ್ತ ಸಚಿವಾಲಯ ಹೇಳಿದ್ರು ನಂಬಲು, ಖರ್ಗೆ ಹೇಳಿದ್ ನಂಬಲು ನಾನು? ಇದನ್ನ ಇಟ್ಕೊಂಡು ಯೋಚನೆ ಮಾಡೋಣ, ಪ್ರಾಮಾಣಿಕವಾಗಿ ಚರ್ಚೆ ಮಾಡೋಣ. ಏನ್ ಬಹಳ ಏನು ಮುಳುಗೋಗೋದಿಲ್ಲ ದೇಶ, ರಾಜ್ಯನೂ ಮುಳುಗೋಗೋದಿಲ್ಲ. ಮೊನ್ನೆ ಅಧ್ಯಕ್ಷರೇ, ಈ ತರ ಸಂಗತಿಗಳು ಉಲ್ಲೇಖ ಮಾಡಿದ್ದೇನೆ. ವಿತ್ತ ಸಚಿವಾಲಯ ಕೊಟ್ಟಿರುವಂತಹ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದೇನೆ. ತುಂಬಾ ಸಂಗತಿ ಇದೆ, ಆಮೇಲೆ ಕೊಡ್ತೇನೆ ನಾನು ನಿಮಗೆ. ಇಷ್ಟರ ಮಧ್ಯೆ ಏನಾಯ್ತು? ಬಹಳಷ್ಟು ಸಂಗತಿಗಳಿದೆ ಚರ್ಚೆ ಮಾಡುವಂಥದ್ದು. ಏನೂ ಕೊಡ್ಲಿಲ್ಲ ನಮಗೆ. ನಾನು ಮೊನ್ನೆ ಶಿವಮೊಗ್ಗದಲ್ಲಿ ಮಾತಾಡಬೇಕಾದ್ರೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು ಸರ್. ಬಜೆಟ್ ಸಭೆಗೆ ಹೋಗಬೇಕಾಗಿತ್ತು. ಹೋಗುವಂಥ ಸಂದರ್ಭದಲ್ಲಿ ನೀವು ಏನು ನಿರೀಕ್ಷೆ ಮಾಡ್ತೀರಾ ಬಜೆಟ್ ಬಗ್ಗೆ ಅಂದರು. ನಿರೀಕ್ಷೆ ಬಗ್ಗೆ ಏನು ಮಾಡೋಣ ನಾವು? ನಿರೀಕ್ಷೆ ಇಟ್ಕೊಂಡ್ರೆ ಬೇಸರ ಆಗತ್ತೆ. ಹಾಗಾಗಿ ಏನು ನಿರೀಕ್ಷೆ ಇಲ್ಲ ನನಗೆ ಅಂತ ಹೇಳಿದೆ. ನಿರೀಕ್ಷೆ ಇಲ್ದೇನೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಂದು 4 ಕೊಡಲಿಲ್ಲ. ಒಂದು 3-4 ಸಂಗತಿಗಳಲ್ಲಿ ಬಿಟ್ರೆ ಏನು ಕೊಡಲಿಲ್ಲ. ಏನು ಕೊಟ್ಟಿದ್ರೆ ಅದಕ್ಕೆ ಅಭಿನಂದನೆ ಕೂಡ ನಾನು ಸಲ್ಲಿಸಿದ್ದೆ ನಮ್ಮಲ್ಲಿ ಶಿವಮೊಗ್ಗದಲ್ಲಿ. ಹೀಗೆ ಯೋಚನೆ ಮಾಡಿರುವಂಥ ಬಜೆಟ್ ಇದು. ಒಟ್ಟಾರೆ ಅಭಿವೃದ್ಧಿ ಶೂನ್ಯವಾಗಿರುವಂಥ ಬಜೆಟ್ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಲ್ ಜೀವನ್ ಮಿಷನ್ ಬಗ್ಗೆ ಹೇಳಿದ್ರು. ಕೇಂದ್ರ ಸರ್ಕಾರ ನೀಡಬೇಕಾದಂತ 30,888 ಕೋಟಿ ಒಳಗಡೆ 11,786 ಕೋಟಿ ಕೇಂದ್ರ ಸರ್ಕಾರ ಒದಗಿಸಿದೆ. ಹಣ ಬಳಕೆ ಮಾಡಿದ ಬಗ್ಗೆ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ನೀಡಿದ ತಕ್ಷಣ ಇನ್ನೊಂದು 19,102 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟೇ ಇಲ್ಲ ಅಂತ ಹೇಳಿ ನೀವು ಬಜೆಟ್ ಪುಸ್ತಕದಲ್ಲಿ ಹೇಳಿಬಿಟ್ರೆ ಹೇಗಾಗತ್ತೆ? ಮಾಡಿದಿರಿ, ಇಂದಿರಾ ಕ್ಯಾಂಟೀನ್ಗೆ ಹಣ ಕೊಟ್ಟಿದ್ದೀರಿ. ನಾನು ಇಲ್ಲ ಅಂತ ಹೇಳಲ್ಲ, ಕೊಟ್ಟಿರೋದ್ರ ಬಗ್ಗೆ ನಾನು ಗೌರವ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಪ್ರಮುಖವಾದ ಅಭಿನಂದನೆ ಸಲ್ಲಿಸ್ತೇನೆ ನಾನು ನಿಮಗೆ ರಾಜ್ಯ ಸರ್ಕಾರಕ್ಕೆ. ಯಾವ್ದು ಗೊತ್ತಾ? ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರಿ ನೀವು. 16 ವರ್ಷದ ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ನೋಡಬಾರದು ಅನ್ನೋದು ಆದೇಶ ಮಾಡ್ತಿದ್ದೀರಲ್ಲ, ಅದಕ್ಕೊಂದು ಸರ್ಕಸ್ ಮಾಡಿ ಅದಕ್ಕೊಂದು ಸರಿಯಾದಂತ ಕಾನೂನು ತರಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ನಾನು ನಿಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದನೆ ಸಲ್ಲಿಸೋರು ನಾವು ಯಾವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ನಾವು. ಸೊ ಹಾಗಾಗಿ ಇದನ್ನು ಗಂಭೀರವಾಗಿ ಇಟ್ಕೊಂಡ್ರೆ. ಮತ್ತೆ ಈ ಬಾರಿ ನಾನು ಹೋದ ಬಾರಿ ಹೇಳ್ತಾ ಇದ್ದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಎಲ್ಲಿ ತನಕ ಮಾಡ್ತೀರಿ ಅಂತ. ಈ ಬಾರಿನ ಅದೇ ಪರಿಸ್ಥಿತಿ. ಅವ್ರಿಗೆ ವಿದ್ಯಾವಂತರನ್ನು ಮಾಡಬೇಡಿ ಅಂತ ಹೇಳೋದಿಲ್ಲ ನಾನು.
ಅನೇಕ ಸವಲತ್ತುಗಳನ್ನು ಕೊಟ್ಟಿದ್ದೀರಿ. ಆದ್ರೆ ಮುಜರಾಯಿ ಇಲಾಖೆನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ಅಷ್ಟೇ ನಂದು. ಅವ್ರ ಬಗ್ಗೆ ಚರ್ಚೆ ಇಲ್ಲ ನಂದು. ಅಲ್ಪಸಂಖ್ಯಾತರಿಗೆ ಇಷ್ಟೊಂದು ಹಣ ಕೊಟ್ಟ ಮೇಲೆ ಮುಜರಾಯಿ ಇಲಾಖೆಗೆ ಯಾಕೆ ಕೊಡೋದಿಲ್ಲ ನೀವು? ದೇವಸ್ಥಾನಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಿದೆ ನಮಗೆ. ಯಾಕೆ ಕೊಡೋದಿಲ್ಲ ಅಂತ ಕೇಳಿದ್ರೆ ಸರ್ಕಾರ ನೀನು ಕೋಮುವಾದಿ ಅಂತ ಹೇಳ್ಬಿಟ್ರೆ ನಮ್ಮನ್ನ. ಸತ್ಯ ಸಂಗತಿ ಹೇಳ್ತಾ ಇದ್ದೇವೆ. ಬಿಡಿಸಿ ಬಿಡಿಸಿ ಹೇಳ್ಬೋದು, ಸಮಯದ ಅಭಾವ ಇರೋದ್ರಿಂದ ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಮಾನ್ಯ ಅಧ್ಯಕ್ಷರೇ. ಹೀಗಿರುವಂತ ಸಂದರ್ಭದೊಳಗಡೆ ಮಾಡ್ತೀನಿ. ಹೀಗಿರುವಂತ ಸಂದರ್ಭದಲ್ಲಿ ನಾವು ಈ ರಾಜ್ಯ ಸರ್ಕಾರ ನಂಬಿಕೊಂಡು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸೇವಾ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಮಾಡಕ್ಕೆ ಅವಕಾಶ ಇದೆಯಾ? ಶಿವಮೊಗ್ಗ ನಗರಕ್ಕೆ ಕೊಟ್ಟಿದ್ದೀರಿ ನೀವು. ಶಿವಮೊಗ್ಗಕ್ಕೆ, ದಕ್ಷಿಣ ಕನ್ನಡಕ್ಕೆ, ಉತ್ತರ ಕನ್ನಡಕ್ಕೆ ಏನ್ ಕೊಟ್ರಿ ಗೊತ್ತೇನೋ? ದ್ವೇಷ ಭಾಷಣದ ಮಸೂದೆ ಕೊಟ್ರಿ. ನಮಗೇನು ಕೊಡ್ಲಿಲ್ಲ. ಮಾತಾಡಿದ್ರೆ ಹುಷಾರ್ ಮಗನೇ ಅಂತೇಳಿ ಒಳಗೆ ಕೂರಿಸಂತ ಕೆಲಸ ಮಾಡಿಬಿಟ್ರಿ ನಮಗೆ ಕೊಟ್ಟು. ಅದಕ್ಕೆ ಸ್ಪೆಷಲ್, ಅದಕ್ಕೊಂದು ತಂಡ ರಚನೆ ಮಾಡಿದ್ರಿ. ಪೊಲೀಸ್ ಸ್ಟೇಷನ್, ನಮಗೊಂದು ಪೊಲೀಸ್ ಸ್ಟೇಷನ್ ಕೊಡ್ಲಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಸತ್ತೋಗ್ಬಿಟ್ಟ. ಸಾಮಾನ್ಯ ಹುಡುಗ, 16 ವರ್ಷನೂ ಆಗಿಲ್ಲ ಅವನಿಗೆ. SSLC ಓದ್ತಾ ಇದ್ದಾನ ಅವನು ಮಾಡ್ರಾಯ್ತು. ಆ ಜಾಗಕ್ಕೊಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ ಕೇಳಿದ್ರೆ ಈ ಬಜೆಟ್ ಅಲ್ಲಿ ಕೊಡಕ್ ಆಗ್ಲಿಲ್ಲ ರೀ. ಸರ್ ಅಲ್ಲಿಗೆ ಬಹಳ ನಾನು ಬಂದಾಗಿಂದ ಕೇಳ್ತಾ ಇದ್ದೆ. ಅದಕ್ಕೆ ಹಿಂದೂ ಕೂಡ ಅಪ್ಲಿಕೇಶನ್ ಕೊಟ್ಟಿದ್ವಿ ನಾವು, ಪೊಲೀಸ್ ಸ್ಟೇಷನ್ ಬೇಕು ಅಂತ. ಮನೆ ಅಧ್ಯಕ್ಷರೇ, ನೋವಿನಿಂದ ಹೇಳ್ತಾ ಇದ್ದೀನಿ ಸರ್. ಜಾಗ ಕೊಟ್ಟಿದ್ವಿ. ಜಾಗ ಕೊಟ್ಟರೆ ಕನ್ಸ್ಟ್ರಕ್ಷನ್ ಮಾಡಿ ಒಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ ಕೇಳಿದ್ರೆ ಅದು ಕಾನೂನು ಅಡಿಯೊಳಗೆ ಬರಲ್ಲ. ಜನ ಸತ್ ಮೇಲೆ ಕೊಡ್ತೀರಾ ನೀವು ಪೊಲೀಸ್ ಸ್ಟೇಷನ್? ಇನ್ನು 2 ಜನ ಸಾಯ್ಬೇಕಾಗಾದ್ರೆ ಪೊಲೀಸ್ ಸ್ಟೇಷನ್ ಬೇಕು. ವಿದ್ಯಾರ್ಥಿಗಳಿಗೆ ಮರ್ಡರ್ ಆಗ್ತಾ ಇದೆ ಅಂತ ಹೇಳಿ ಕೇಳಿದ್ರೆ ಆ ಜಾಗಕ್ಕೆ ಪೊಲೀಸ್ ಸ್ಟೇಷನ್ ಊರುಗಳೂರು 35ನೇ ವಾರ್ಡಿನ ಜಾಗಕ್ಕೆ ಜಾಗ ಕೊಟ್ಟಿದ್ದೀವಿ. ಚನ್ನಬಸವ ಹಣ ಕೊಡಿದ್ವಿ. ಒಂದು ನಿಮಿಷ ಅಧ್ಯಕ್ಷರೇ, ಈ ಪೊಲೀಸ್ ಸ್ಟೇಷನ್ ಕೊಡ್ಲಿಕ್ಕೆ ಇಷ್ಟು ಮರ್ಡರ್ ಆಗ್ಬೇಕು, ಇಷ್ಟು ಕಳ್ತನ ಆಗ್ಬೇಕು, ಇಷ್ಟು ಕ್ರೈಮ್ ಇರಬೇಕು ಅಂತೇಳಿ ಇದೆ. ಇದೆಲ್ಲ ಆದ್ರ ಮೇಲೆ ಕೊಡೋದು ಅಂತ ಇದೆ. ಯಾಕಂದ್ರೆ ನಾನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವು. ಈ ಮೊದಲೇ ಕೊಡಬೇಕು ಅಂತ ಹೇಳಿ ಏನಿಲ್ಲ, ಹಂಗೆ ಹೇಳ್ಬೋದು ಸರ್ಕಾರ. ಬಹುಶಃ ಈ ರೀತಿ ಮರ್ಡರ್ಗಳು ಆಗ್ತಾ ಇದ್ದಾವೆ. ಇನ್ನೆಷ್ಟು ಆಗ್ಬೇಕು ಗೊತ್ತಿಲ್ಲ. ಆ ಫಿಗರ್ ರೀಚ್ ಆಗ್ಬೇಕಲ್ಲ. ಮೊನ್ನೆ ಅಧ್ಯಕ್ಷರಿಗೆ ಎಂಡ್ ಮಾಡ್ತೇನೆ ನಾನು. ಯಾಕಂದ್ರೆ ಹೇಳೋದೇನೋ ಬಹಳ ಇದೆ ಅಂತ ನಂಗೆ ಅನಿಸ್ತಾ ಇಲ್ಲ. ಆದ್ರೆ ಶಿವಮೊಗ್ಗ ಜಿಲ್ಲೆಯನ್ನ ಹೇಗೆ ಅಭಿವೃದ್ಧಿ ಶೂನ್ಯ ಜಿಲ್ಲೆ ಮಾಡಬೇಕು ಅನ್ನೋದಕ್ಕೆ ಮೊನ್ನೆ ಸಿದ್ದರಾಮಯ್ಯನಿಗೆ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆ ಸ್ಥಿತಿಲಿ ಶಿವಮೊಗ್ಗ ಜಿಲ್ಲೆಯನ್ನ ಕಡೆಗಣಿಸಿರುವಂತದ್ದು. ಕೊಟ್ಟಿರೋ 1-2 ಸಂಗತಿ ಹೇಳ್ತೇನೆ. ಈ ಹಿಂದೆ ಘೋಷಣೆ ಮಾಡಿ ಶಿವಮೊಗ್ಗ ಮಲ್ದಳಕ್ಕೆ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ. ಜಿಲ್ಲೆಯಲ್ಲಿ BCM ಇಲಾಖೆ 2 ಹಾಸ್ಟೆಲ್ ಕೊಡಬೇಕು ಅಂತ ನಿರ್ಣಯ ಮಾಡಿದಿರಿ. ಭದ್ರಾವತಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಓಕೆ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇವ ಅನಂತಮೂರ್ತಿ ಅಧ್ಯಯನ ಪಟ್ಟ ಒಳ್ಳೆ ರಸ್ತೆ ಇಟ್ಕೊಂಡು ಮಾಡ್ತಾ ಇದ್ದೀರಿ ಓಕೆ. ಸೊರಬ ಭದ್ರಾವತಿಯಲ್ಲಿ 7 ಕೆರೆಗಳಿಗೆ ನೀರು ತುಂಬಬೇಕು ಓಕೆ. ಆಮೇಲೆ ಏನ್ ಮಾಡಿದ್ದೀರಿ ಹೇಳಿ? ಒಂದು ಪೊಲೀಸ್ ಸ್ಟೇಷನ್ ಕೊಡಲ್ಲ ನೀವು. ಕೇಳಿದ್ದೇನೇನು ಗೊತ್ತಾ ಮನೆ ಅಧ್ಯಕ್ಷರೇ? ಒಂದೇ ಸೆಕೆಂಡ್ ಮುಗಿಸ್ತೇನೆ. ಕೇಳಿದ್ದೆ ಅಂತ ಹೇಳ್ಬಿಡ್ತೀವಿ. ಯಾಕಂದ್ರೆ ಕೇಳಿದ್ ಕೊಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅದು ಫಸ್ಟ್ ಹೇಳ್ಬೇಕಲ್ಲ, ಬೇರೆ ಚರ್ಚೆ ಮಾಡಿ ಈಗ ಲಾಸ್ಟ್ ಅದಕ್ಕೆ ಕೇಳಿದ್ ಕೊಟ್ಬಿಡ್ತಾರೆ ಅಂತ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಹೀಗೆ ನಗು ಬಂತು. ಅವ್ರು ಹೇಳಿದ್ರು ಶಿವಮೊಗ್ಗ ಜಿಲ್ಲೆನ ಅಭಿವೃದ್ಧಿ ಶೂನ್ಯ ಜಿಲ್ಲೆ ಮಾಡಿರೋಕ್ಕೋಸ್ಕರ ಶ್ರೀ ಸಿದ್ದರಾಮಯ್ಯನವ್ರಿಗೆ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದ್ರು. ನೀವು ಓಕೆ ಮುಂದೆ ಹೋಗಿ ಪ್ರಶಸ್ತಿ ಕೊಡಕ್ ಒಪ್ಕೊಂಡು ನಮ್ಮ ಪರವಾಗಿದ್ದೀರಿ ಮಾನ್ಯ ಅಧ್ಯಕ್ಷರೇ. ನೀವು ಅಂದ್ರೆ ನನ್ನ ವಿಚಾರದ ಪರವಾಗಿದ್ದೀರಿ ಅಂತ. ನನ್ನ ಅಧ್ಯಕ್ಷರು ಕೇಳಿದ್ದೇನು ಗೊತ್ತಾ? ನಾವು ಸರ್ಕಾರಿ ಮೆಗಾನ್ ಆಸ್ಪತ್ರೆ ಕೇಳಿದ್ವಿ, ಕೊಡ್ಲಿಲ್ಲ. ಶಿವಮೊಗ್ಗ ಭದ್ರಾವತಿ ಪೊಲೀಸ್ ಕಮಿಷನರೇಟ್ ಸ್ಥಾಪನೆ ಮಾಡಬೇಕು ಅಂತ ಕೇಳಿದ್ವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ವಿಷವರ್ತುಲಗಳಿಗೆ ಸಂಬಂಧಪಟ್ಟಂತ ಸಂಗತಿಗಳು ನಡೀತಾ ಇದೆ ಅಂತ ಹೇಳಿ 4 ಬಾರಿ ನಾನೇ ಮಾನ್ಯ ಗೃಹ ಸಚಿವರನ್ನು ಭೇಟಿ ಮಾಡಿದ್ದೆ. ಅದು ಕೊಡ್ಲಿಲ್ಲ. 2ನೇ ಹಂತದ ಕುಡಿಯೋ ನೀರಿನ ಯೋಜನೆ ಕೊಡ್ಲಿಲ್ಲ. ಇಲ್ಲ ಸಂಖ್ಯೆ ಎಷ್ಟಿದೆ ಅಂತ. ಆಯುಷ್ ವಿಶ್ವವಿದ್ಯಾನಿಲಯ ಎಕರೆಗಟ್ಟಲೆ ಜಾಗ ಕೊಟ್ಟಿವಿ ಮಾನ್ಯ ಅಧ್ಯಕ್ಷರೇ. ಎಕರೆಗಟ್ಟಲೆ ಜಾಗ ಕೊಟ್ಟಿದ್ವಿ. ಅದ್ರ ಬಗ್ಗೆ ಒಂದು ಮಾತಿಲ್ಲ. ಜಿಲ್ಲಾ ಆಡಳಿತ ಭವನ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು, ಅದ್ರ ಕೊಡ್ಲಿಲ್ಲ. ಕೊಳಗೇರಿ ಪ್ರದೇಶಗಳ ಅಭಿವೃದ್ಧಿಗೋಸ್ಕರ ಅದಕ್ಕೆ ಅನುದಾನ ಕೊಡ್ಲಿಲ್ಲ. ನೆಹರು ಕ್ರೀಡಾಂಗಣಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ನಾನೇ ಹೋಗಿ ಭೇಟಿ ಮಾಡಿದೆ ಮಾನ್ಯ ಅಧ್ಯಕ್ಷರೇ. ಸರ್, ನೆಹರು ಸ್ಟೇಡಿಯಂ ನಾವೊಂದಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ, ಅದಕ್ಕೆ ಇನ್ನೂ ಅಗತ್ಯ ಇದೆ ಅಂತ ಹೇಳಿ ಅನೇಕ ಹೇಳ್ತಾರೆ. ಇನ್ನೂ ಸ್ಟೇಡಿಯಂ ನಾವು ನಿರ್ಮಾಣ ಬೇರೆ ಮಾಡ್ತಾ ಇದೀವಿ, ಹಣ ಕೊಡಿ ಅಂತ ಹೇಳಿದ್ರೆ ಇನ್ನೂ ಆ ಸ್ಟೇಡಿಯಂ ಹಾಕಣೆ ಕೊಡಲಿಲ್ಲ ಸರ್. ಓಕೆ, ಇದಕ್ಕೆ ಏನು ಹೇಳಿದ್ರಲ್ಲ ಕಂಕ್ಲೂಡ್ ಮಾಡಿ. ಈಗ ನೆಕ್ಸ್ಟ್ ಈ ಕಡೆ ಯಾರು ಒಂದು ನಿಮಿಷ ಹೇಳ್ತೀವಿ. ಕೈಗಾರಿಕೆಗಳ ಬೆಳವಣಿಗೆಗೆ ಗಂಭೀರವಾಗಿ ಯೋಚನೆ ಮಾಡ್ತಿಲ್ಲ.
ಕೃಷಿ ಆಧಾರಿತ ಉತ್ಪನ್ನಗಳ ಸಂಸ್ಕರಣೆಗೆ ಫುಡ್ ಪಾರ್ಕ್ ಬೇಕು ಅಂತ ಹೇಳಿದಲ್ಲ, ಕೊಟ್ಟಿಲ್ಲ ಅನ್ನೋ ಪಟ್ಟಿಗಳ ನಿಮ್ ಕೈ ಮಾನ್ಯ ಅಧ್ಯಕ್ಷರೇ ಕೊಡ್ತೇನೆ. ಮುಂದೆ ನೆಕ್ಸ್ಟ್ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು ಬಹಳ ಗಂಭೀರವಾದ ಒಂದ್ ಸೆಕೆಂಡ್, ಇದು ಮುಗಿತು. ಮಾನ್ಯ ಅಧ್ಯಕ್ಷರೇ, ಮಲೆನಾಡಿಗೊಂದು ಬೃಹತ್ ವಿಜ್ಞಾನ ಕೇಂದ್ರ ಬೇಕು ಅಂತ ಅಪೇಕ್ಷೆ ಇದೆ. ಮಲೆನಾಡಿ ಬಹಳ ಇಂಪಾರ್ಟೆಂಟ್ ಇದು. ಶೃಂಗೇರಿಯಲ್ಲಿ ಜಾಗ ಕೊಟ್ಟಿದ್ದಾರೆ ಇದಕ್ಕೆ. ಅದಕ್ಕೆ ಬೇಕಾದಂತ ಹಣದ ಕೊರತೆ ಇಲ್ಲ ನಮಗೆ. ಆದ್ರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತ ಏನೇನು ಸಂಶೋಧನೆಗಳು ಮಾಡಿ ಮೇಲಕ್ಕೆ ಹೋಗಿ ಕಳಿಸಿದ್ದಾರೆ ಅನೇಕ ವ್ಯಕ್ತಿಗಳನ್ನ. ಸುರೇಶ್ ಅಂತ ಹೇಳಿ ಒಬ್ಬ ವ್ಯಕ್ತಿ, ಒಬ್ಬ ವಿಜ್ಞಾನಿ, ಸುರೇಶ್ ಶೆಟ್ಟಿ IIST ಕುಲಪತಿ ಅವರು, BS ಸುರೇಶ್ ಅವರು ಇಸ್ರೋದಲ್ಲಿ ಕೆಲಸ ಮಾಡಿದಂಥವ್ರು, ಅನೇಕ ರೀತಿಯ ವಿಜ್ಞಾನಕ್ಕೆ ಬೇಕಾಗಿರುವಂತ ಸಂಗತಿಗೆ ಶಕ್ತಿ ಕೊಟ್ಟಂತವ್ರು, ವಿಜ್ಞಾನಕ್ಕೆ ಸೈಂಟಿಸ್ಟ್ ಅವರು. ಸೊ ಅವರೊಂದು ಕಲ್ಪನೆ ಇಟ್ಕೊಂಡು ಯೋಚನೆ ಮಾಡಿದ್ದಾರೆ, ಸರ್ಕಾರಕ್ಕೆ ಕಳಿಸಿದ್ದಾರೆ. ಏನು ನೀವು ಈಗ ನಾಲ್ಕಣೆ ಕೊಡ್ಬೇಡಿ ಮಾನ್ಯ ಅಧ್ಯಕ್ಷರೇ, ಇದಕ್ಕೊಂದು NOC ಕೊಡಿ ನೀವು. ದಯಮಾಡಿ ಇದಕ್ಕೊಂದು NOC ಕೊಡಿ. ಪತ್ರಿಕೆಗಳಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇದನ್ನ ಗಂಭೀರವಾಗಿ ತಗೊಂಡು ಯೋಚನೆ ಮಾಡಿ ಒಂದು NOC ಕೊಡಬೇಕು ಅಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಮಾನ್ಯ ಅಧ್ಯಕ್ಷರೇ, ಬಹಳ ಒಂದು ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ನನಗೆ ಬಜೆಟ್ ಮೇಲೆ ಅವಲೋಕನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನಗೆ ಸಿಕ್ಕಂತ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ. ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನಿಮಗೆ ಮತ್ತು ಮಾನ್ಯ ಅಶೋಕ್ ಅವರಿಗೆ ವಂದಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಸುರೇಶ್ ಶೆಟ್ರೆ ಇಲ್ಲ ಮಾತಾಡೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, 2026-27ನೇ ಆಯವ್ಯಯದ ವಿಷಯದ ಮೇಲೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 15-20 ಮಿನಿಟ್ಸ್ ಮುಗಿಸ್ತೇನೆ. ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಒಂದು ಬಜೆಟ್ ಅಂದ ತಕ್ಷಣ ನಾವೆಲ್ಲರೂ ನೋಡುವಂಥದ್ದು, ಈ ಬಜೆಟಲ್ಲಿ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು, ನಾವು ಜನಪ್ರತಿನಿಧಿಗಳು ನಾವು ಜನಸಾಮಾನ್ಯರಿಗೆ ಮಾಡ್ತಕ್ಕಂಥ ಒಂದು ಭರವಸೆ ಕೊಡ್ತಕ್ಕಂಥ ಭರವಸೆ ಅಂತ ಹೇಳಿದ್ರೆ ಬಜೆಟಲ್ಲಿ ಏನಾದರೂ ಅಲೋಕೇಶನ್ ಆಗುತ್ತೋ ನೋಡುವ ಅಂತೇಳಿ ಒಂದು ಮಾಡ್ತೀವಿ. ನಾನು ಎಲ್ಲ ಸನ್ಮಾನ್ಯ ಸದಸ್ಯರು ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ. ಆದರೆ ನಾನೊಂದಷ್ಟು ಕರಾವಳಿಯ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ನಾನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಬಜೆಟ್ ಏನು ಆಗಿದೆ, ತುಂಬ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ವಿ. ಸುಮಾರು ಹಲವಾರು ಸಲ ನಾವೆಲ್ಲ ಶಾಸಕರು ಸೇರಿ